ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇದೇನಪ್ಪ ಈ ಮಳೆಗಾಲದಲ್ಲಿ ಐಸ್ ಕ್ಯಾಂಡಿ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಐಸ್ ಕ್ರೀಮ್ ತಿನ್ನೋದಕ್ಕೆ ಯಾವ ಸೀಸನ್ ಆದ್ರೇನು. ಹಾಗಿದ್ರೆ ಬನ್ನಿ, ಇವತ್ತು ಸೀಸನಲ್ ಫ್ರೂಟ್ ಆಗಿರುವಂತಹ ಮ್ಯಾಂಗೋ ಹಾಗೂ ಅವಕಾಡೋನ ಬಳಸಿ ಡ್ಯೂ ಕ್ಯಾಂಡಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಳಸಿರೋದು ಮಾವಿನ ಹಣ್ಣು, ಬಾದಾಮ್ ವೆರೈಟಿ, ಅಲ್ಫನ್ಸೋ ಬಾದಾಮ್ ವೆರೈಟಿ ಏನಿರುತ್ತೆ ಅದನ್ನು ಬಳಸಿದ್ದೀನಿ. ಯಾಕಂದರೆ ಹೆಚ್ಚು ಹುಳಿ ಬರೋದಿಲ್ಲ, ಸ್ವೀಟ್ ಆಗಿರಬೇಕು. ಇಲ್ಲಿ ಮಾವಿನ ಹಣ್ಣು ನಾವೇನು ಸೆಲೆಕ್ಟ್ ಮಾಡ್ತೀವಿ ಸ್ವೀಟಾಗಿ ಚೆನ್ನಾಗಿ ಹಣ್ಣಾಗಿರಬೇಕು. ಇದನ್ನು ಈ ರೀತಿ ಸ್ಕೂಪ್ ಔಟ್ ಮಾಡಿಕೊಂಡು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೂ ರಿಚ್ ಆ್ಯಂಡ್ ಕ್ರೀಮಿ ಮಾಡೋದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ನ ಬಳಸ್ತಾ ಇದ್ದೀನಿ. ನೀವು ಇದ್ರ ಜೊತೆ ಫ್ರೆಶ್ ಕ್ರೀಮ್ನ ಕೂಡ ಬಳಸ್ಬೋದು, ಆಪ್ಷನಲ್. ಯಾವುದೂ ಇಲ್ಲ ಅಂದರೆ ಸಕ್ಕರೆನ ಹಾಕಿ ಕೂಡ ನೀವು ಇದನ್ನು ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಇನ್ನು ಅವಕಾಡೋ ಅಥವಾ ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಏನು ಹೇಳ್ತೀವಿ ಅದನ್ನು ನಾನು ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಸ್ಕೂಪ್ ಔಟ್ ಮಾಡಿ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಎರಡೇ ಹಣ್ಣುಗಳನ್ನ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಈ ಎರಡು ಹಣ್ಣು ಈಗ ಸೀಸನ್ ಬರ್ತಾ ಇದೆ. ಈಗ ಸೀಸನಲ್ಲಿ ತುಂಬ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಆದ ಕಾರಣ ಈ ಪರ್ಟಿಕ್ಯುಲರ್ ಎರಡು ಹಣ್ಣನ್ನ ಬಳಸ್ತೀನಿ ನಾನು ಐಸ್ ಕ್ಯಾಂಡಿ ಮಾಡ್ತಾ ಇರೋದು. ಬೆಣ್ಣೆಹಣ್ಣು ಸ್ವಲ್ಪ ಸಪ್ಪೆ ಇರುತ್ತಲ್ವ, ಅದಕ್ಕೆ ಕೂಡ ನಾನು ಇದಕ್ಕೆ ಮಿಲ್ಕ್ ಮೇಡ್ನ ಹಾಕ್ಕೊಂಡು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ. ಇಲ್ಲಿ ಕೂಡ ನೀವು ಫ್ರೆಶ್ ಕ್ರೀಮ್ನ ಬಳಸ್ಬೋದು. ಇನ್ನು ಈ ಎರಡು ಸ್ಮೂತಿನ ನಾನು ಕ್ಯಾಂಡಿ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ 1 by 1. ಒಂದು ಮಾವಿನ ಹಣ್ಣಿನ ಪಲ್ಪ್ ಆದರೆ ಅದಾದಮೇಲೆ ಬಟರ್ ಫ್ರೂಟ್ನ ಪಲ್ಪ್, ಆ ರೀತಿ 1 by 1 ಲೇಯರ್ ಆಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಆಪ್ಷನ್ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೊಳ್ಬೋದು, ಅಥವಾ ಫುಲ್ಲು ಒಂದು ಹಾಫ್ ಮ್ಯಾಂಗೋ ಹಾಕ್ಕೊಂಡು ನಂತರ ನೀವು ಬಟರ್ ಫ್ರೂಟ್ ಆ ರೀತಿ ಕೂಡ ಹಾಕ್ಕೊಳ್ಬೋದು. ನಾನು ಇದೇ ರೀತಿ 1 by 1 ನಾನು ಹಾಕ್ಕೊಂಡು ಮೋಲ್ಡ್ಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಮೇಲ್ಗಡೆ ನಾನು ಕವರ್ ಮಾಡಿಕೊಂಡು ಐಸ್ ಕ್ರೀಮ್ ಸ್ಟಿಕ್ನ ಇಡ್ತಾ ಇದ್ದೀನಿ. ಇನ್ನು ಇದನ್ನು ಕಮ್ಮಿ ಅಂದರೂ ಒಂದು 5 to 6 hours ಫ್ರೀಸ್ ಮಾಡಬೇಕು. ನೋಡಿ, ಈಗ ಐಸ್ ಕ್ಯಾಂಡಿ ರೆಡಿ ಆಯಿತು. ಮ್ಯಾಂಗೋ ಅವಕಾಡೋ ಡ್ಯೂ ಐಸ್ ಕ್ಯಾಂಡಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ಎರಡು ಫ್ರೂಟ್ ಕಾಂಬಿನೇಷನ್ನ ನೀವು ಟ್ರೈ ಮಾಡಲೇಬೇಕು. ತುಂಬ ಯಮ್ಮಿಯಾಗಿರುತ್ತೆ. ಜೊತೆಗೆ ನಾವು ರಿಯಲ್ ಫ್ರೂಟ್ನ ಯೂಸ್ ಮಾಡಿದ್ದೀವಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಳೆ ಅಂತ ನೋಡದೆ ಈ ರೆಸಿಪಿನ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.